ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 5ನೇ ದಿನ ಇವತ್ತು ಸ್ಕಂದ ಮಾತಾ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ಹಾಗೆ ದುರ್ಗಾದೇವಿಯ 5ನೇ ಅವತಾರವಾಗಿರ್ತಾರೆ. ಇವತ್ತಿನ ಬಣ್ಣ ಹಸಿರು ಆಗಿರುತ್ತೆ. ಹಾಗೆ ಕೆಂಪು ಗುಲಾಬಿ ಹೂಗಳಿಂದ ಪೂಜೆ ಮಾಡ್ಬೋದು. ಇವತ್ತು ನಾನು ನೈವೇದ್ಯಕ್ಕೆ ಅಂತ ಬಾಳೆಹಣ್ಣಿನ ರಸಾಯನ ಮಾಡ್ಕೊಳ್ತಾ ಇದ್ದೀನಿ. ಸ್ಕಂದ ಮಾತಾ ಅಮ್ಮನವರನ್ನ ಪೂಜೆ ಮಾಡೋದ್ರಿಂದ ಆತ್ಮ ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ದಿನನಿತ್ಯ ಬೆಳಗ್ಗೆ ಎದ್ದು ಬಂದ ತಕ್ಷಣ ಪೂಜೆ ರೂಮ್ ಹತ್ರ ನಿಂತ್ಕೊಂಡು ದೇವ್ರ ಫೋಟೋ ನೋಡಿ ಒಂದ್ ಕೈ ಮುಗಿದ್ಬಿಟ್ಟು ಇವಾಗ ಏನ್ ಸ್ಪೆಷಲ್ ಅಂದ್ರೆ ಅಖಂಡ ಜ್ಯೋತಿನ ಹಚ್ಚಿರೋದ್ರಿಂದ ಆ ಜ್ಯೋತಿ ಬೆಳಕಲ್ಲಿ ಕಳಸ ನೋಡೋದೇ ಒಂಥರ ಖುಷಿ ಅಂತ ಅನ್ಸುತ್ತೆ. ಎಷ್ಟು ತೇಜಸ್ಸ ಕಾಣುತ್ತಾ ಇರುತ್ತೆ. ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡ್ಕೊಳ್ಳೋದ್ರಿಂದ ನಾವು ಕೂಡ ಅಷ್ಟೇ ಉತ್ಸಾಹದಲ್ಲಿರ್ತೀವಿ. ಸೊ ಇದಕ್ಕಾಗಿನೇ ದೊಡ್ಡವರು ಹೇಳಿರೋದು ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಒಂದು ದೀಪನ ಹಚ್ಚಿಡಿ ಅಂತ ಹೇಳಿರೋದು. ಯಾಕಂದ್ರೆ ಇದರಿಂದ ನಾವು ಕೂಡ ಆರೋಗ್ಯವಾಗಿ ದಿನನಿತ್ಯ ಬೆಳಗ್ಗೆ ಒಂದು 5 ಗಂಟೆಗಾದ್ರೂ ಎದ್ದೇಳೋದನ್ನ ರೂಢಿ ಮಾಡಿ. ನಾಳೆ ಕಾತ್ಯಾಯಿನಿ ಅಮ್ಮನವರನ್ನ ಪೂಜಿಸ್ತೀವಿ. ಕಲರು ಗ್ರೇ ಕಲರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.